ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ ರವಿ ಮೆಳವಂಕಿ, ನಿವೃತ್ತ ವ್ಯವಸ್ಥಾಪಕರು, ಕೆನರಾ ಬ್ಯಾಂಕ್, ಧಾರವಾಡ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ್ಣ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಬಸವಾನಂದ ಸ್ವಾಮೀಜಿಯವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಕೇಳುಗರಿಗೆಲ್ಲ ಇಷ್ಟು ದಿವಸ ನಾವು ಯಮ ನಿಯಮಗಳ ಬಗ್ಗೆ ತಿಳಿಸ್ತಾ ಇದ್ವಿ. ಇವತ್ತು ಆಸನಗಳ ಬಗ್ಗೆ ತಿಳಿಸೋಣ ಅಂತ ಹೇಳಿ ತಾವು ಹೇಳ್ತಾ ಇದ್ರಿ. ಹೌದು, ತಮ್ಮ ವಿಚಾರಗಳನ್ನ ಆಸನಗಳು ಅದು ಯೋಗದ ಒಂದು ಭಾಗ. ಆದ್ರೆ ಬಹಳ ಜನ ಆಸನಗಳೇ ಯೋಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆಸನಗಳು ಅಂದ್ರೆ ಅದು ಶರೀರವನ್ನ ಗಟ್ಟಿಗೊಳಿಸೋದಕ್ಕೋಸ್ಕರವಾಗಿ ಇರ್ತಕ್ಕಂತ ಒಂದು ಪದ್ಧತಿ, ಒಂದು ವ್ಯವಸ್ಥೆ. ಆದ್ರಿಂದ ಆಸನಗಳನ್ನೇ ಯೋಗ ಅಂತ ಯಾರು ತಿಳ್ಕೊಳ್ಳೋದು ಬೇಡ. ಆಮೇಲೆ ಆಸನ ಮಾಡ್ತಾ ಇಲ್ಲ ಅಂದ ಕ್ಷಣಕ್ಕೇನೆ ನಾವು ಯೋಗ ಮಾಡ್ತಾ ಇಲ್ಲ ಅಂತ ಯಾರು ಅನ್ಕೋಬೇಡಿ. ನೀವು ಬೆಳಗ್ಗೆ ಬೇಗ ಹೇಳ್ತಾ ಇದ್ರೆ, ವಾಕಿಂಗ್ ಮಾಡ್ತಾ ಇದ್ರೆ, ಸುತ್ತಮುತ್ತ ಸ್ವಚ್ಛತೆ ಇಟ್ಕೊಂಡಿದ್ರೆ, ನೀವು ಮಾಡೋ ಕೆಲಸದಲ್ಲಿ ಏಕಾಗ್ರತೆ ಇತ್ತಪ್ಪ ಅಂದ್ರೆ ನೀವು ಯೋಗ ಮಾಡ್ತಾ ಇದ್ದೀರಾ ಅಂತಾನೆ ಅನ್ಕೊಳ್ಳಿ, ಯೋಗ ಮಾರ್ಗದಲ್ಲಿ ಇದ್ದೀರಾ ಅಂತಾನೆ ಅನ್ಕೊಳ್ಳಿ. ಆದ್ರೆ ಆಸನಗಳು ಒಂದು ನಿರ್ದಿಷ್ಟ ಜನರಿಗೆ ಬೇಕಾಗತ್ತೆ. ಈಗ ರೈತರಿಗೆ ಯಾವ ಆಸನಗಳು ಬೇಕಾಗಲ್ಲ. ರೈತರು ಅವರು ಶ್ರಮ ಪಡ್ತಾರೆ ಚೆನ್ನಾಗಿ, ದೈಹಿಕ ಶ್ರಮ ಇರ್ತಕ್ಕಂಥವ್ರಿಗೆ ಆಸನದ ಅಗತ್ಯ ಹೆಚ್ಚು ಇಲ್ಲ. ಅದರರ್ಥ ಅವ್ರಿಗೆ ಆಸನಗಳು ಬೇಡವೇ ಬೇಡ ಅಂತಲ್ಲ. ಆಸನಗಳು ಎಲ್ರಿಗೂ ಬೇಕು, ರೂಢಿಸ್ಕೊಂಡ್ರೆ ಬಹಳ ಒಳ್ಳೇದು. ಒಂದ್ ವೇಳೆ ರೂಢಿಸ್ಕೊಳ್ಳದೆ ಹೋದ್ರು ಬಹಳ ಹಾನಿ ಏನಿಲ್ಲ. ಅದ್ರ ಬಗ್ಗೆ ನಾವು ಸರಿಯಾಗಿ ತಿಳ್ಕೋಬೇಕು. ಇನ್ನು ಪತಂಜಲಿಗಳು ಆಸನಕ್ಕೆ ಯಾವ ಸ್ಥಾನ ಕೊಟ್ಟಿದ್ದಾರೆ ಅಂದ್ರೆ, ಅಷ್ಟಾಂಗ ಯೋಗಗಳ ಬಗ್ಗೆ ಹೇಳುವಾಗ 3ನೇ ಸ್ಥಾನವನ್ನು ಕೊಟ್ಟಿದ್ದಾರೆ ಅವರು. ಮೊದಲು ಯಮ, 2ನೇದು ನಿಯಮ, 3ನೇದು ಆಸನ. ಆ ಯಮ ನಿಯಮಗಳಲ್ಲೂ ಕೂಡ ಒಂದೊಂದರಲ್ಲಿ 5 ಅಳವಡಿಸಿದ್ದಾರೆ. ಯಮದಲ್ಲಿ 5 ತತ್ವಗಳು, ನಿಯಮದಲ್ಲಿ 5 ತತ್ವಗಳು. ಹಾಗಾದಾಗ ಆಸನಕ್ಕೆ 11ನೇ ಸ್ಥಾನಕ್ಕೆ ಹೋಗ್ಬಿಡುತ್ತೆ. ಒಂದ್ ವೇಳೆ ನಾವು ಈ ಯಾವುದನ್ನು ಮಾಡ್ಲಾರ್ದೆ, ಯಮ ನಿಯಮಗಳನ್ನು ಪಾಲಿಸಲಾರ್ದೆ, ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಬಿಟ್ಬಿಟ್ವಿ, ಏನು ಹೆಂಗ್ ಬೇಕಾದ್ರೂ ಬದುಕು, ಒಟ್ಟು ನಿನಗೆ ಆರೋಗ್ಯ ಸರಿಪಡಿಸ್ತೀನಿ ಬಾಯಿಲಿ ಅಂತ ಹೇಳಿ ನೀನ್ ಈ ಆಸನ ಮಾಡು, ನಿನಗೆ ಆ ರೋಗ ಕಡಿಮೆ ಆಗುತ್ತೆ, ಆ ಆಸನ ಮಾಡು, ಈ ರೋಗ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಆ ಹೇಳ್ಕೊಡೋ ಗುರುವಿಗೆ ಮತ್ತು ಕಲಿಯೋ ಶಿಷ್ಯನಿಗೆ ಯೋಗದ ಆನಂದ ಸಿಕ್ಕಲ್ಲ. ಆದ್ರಿಂದ ಆಸನಗಳು ಬೇಕು. ಆಸನಗಳನ್ನ ಬೇರೆ ಬೇರೆ ರೂಪದಲ್ಲಿ ಅಳವಡಿಸಿಕೊಳ್ಳಬಹುದು. ಈಗ ಮೊದಲನೇದಾಗಿ ಆಸನಗಳ ಬಗ್ಗೆ ನಮ್ಮ ಪತಂಜಲಿ ಋಷಿಗಳು ಏನು ವ್ಯಾಖ್ಯಾನ ಮಾಡ್ತಾರೆ. ಸ್ಥಿರಂ ಸುಖಂ ಆಸನಂ. ಆಸನ ಅಂದ್ರೆ ಕೂತ್ಕೊಳ್ಳೋದಂತ ಅರ್ಥ ಆಗುತ್ತೆ. ಅಂದ್ರೆ ಸ್ಥಿರವಾಗಿ, ದೃಢವಾಗಿ, ಸುಖವಾಗಿ ಕೂತ್ಕೊಳ್ಳೋದು, ಅದಕ್ಕೆ ಆಸನ ಅಂತ ಕರೆದಿದ್ದಾರೆ. ಅಂದ್ರೆ ಧ್ಯಾನ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡತಕ್ಕಂತ ವ್ಯಕ್ತಿ ಅಥವಾ ಸಾಧಕ ಮೊದಲು ಸ್ಥಿರವಾಗಿ ಕೂತ್ಕೊಳ್ಳೋದನ್ನ ಕಲಿಬೇಕು. ಅಂದ್ರೆ ಮನಸ್ಸಿನ ಚಂಚಲತೆ ದೇಹದ ಮೇಲೆ, ದೇಹದ ಚಲನೆ ಮನಸ್ಸಿನ ಮೇಲೆ ಪರಿಣಾಮ ಮಾಡುತ್ತೆ. ಎರಡು ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಆದ್ರಿಂದ ದೇಹದ ಚಲನೆಗೂ ಮನಸ್ಸಿನ ಚಲನೆಗೂ ಸಂಬಂಧ ಇರೋದ್ರಿಂದ ಋಷಿಗಳು ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ನೀನು ಮೊದಲು ಸರಿಯಾಗಿ ಕೂತ್ಕೊಳ್ಳೋದು ಕಲ್ತ್ಕೊ. ಇವೆಲ್ಲ ಮಾಡದ್ಮೇಲೆ ಅಥವಾ ಇವೆಲ್ಲ ಮಾಡೋದ್ರ ಜೊತೆಗೆ ಕೆಲವು ಸಮಯ, 15 ನಿಮಿಷ, ಅರ್ಧ ಗಂಟೆ ಸ್ಥಿರವಾಗಿ ಕೂತ್ಕೊಳ್ಳೋದು, ಸುಖವಾಗಿ ಕೂತ್ಕೊಳ್ಳೋದು. ಈಗ ಉದಾಹರಣೆ ಪದ್ಮಾಸನ ಹಾಕಿ ಅಂತ ಹೇಳ್ತೀವಿ. ಪದ್ಮಾಸನ ಗೊತ್ತಿರ್ತದೆ ನಿಮಗೆ. ಎಡಗಾಲಿನ ಪಾದವನ್ನ ಬಲತೊಡೆಯ ಮೇಲೆ, ಬಲಗಾಲಿನ ಪಾದವನ್ನು ಎಡತೊಡೆಯ ಮೇಲೆ ಇಡ್ತೀವಿ. ಮೊದಲು ಆ ಪೋಸ್ಟರ್ಗೆ, ಆ ಆಸನಕ್ಕೆ ಬರೋದೇನೆ ಕಠಿಣ ಇರ್ತದೆ. ಎಷ್ಟೋ ಜನರಿಗೆ ಮಂಡಿ ನೋವಿರೋರಿಗೆ ಪದ್ಮಾಸನ ರೂಢಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಅದಕ್ಕೆ ಮೊದಲು ದೇಹನ ಯಮ ನಿಯಮಗಳ ಮೂಲಕ ಆರೋಗ್ಯದಾಯಕವಾಗಿ ಮಾಡ್ಕೊಳ್ಬೇಕು. ನಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಮೊದಲು ಯೋಗ ಟೀಚರ್ ಹತ್ರ ಹೇಳ್ಕೋಬೇಕು. ಮತ್ತೆ ಯೋಗ ಟೀಚರ್ ಆದವರು ಕೂಡ ಮೊದಲು ಆರೋಗ್ಯದ ಸಮಸ್ಯೆನ ಕೇಳಬೇಕು, ಯಾರಿಗೇ ಆಗ್ಲಿ. ಅದಕ್ಕೆ ಈ 1000 ಜನರಿಗೆ ಯೋಗ ಮಾಡಿಸುವಾಗ ಅದು ಒಂಥರ ಸಾಮೂಹಿಕ ಸನ್ನಿತರ ಆಗೋಗ್ಬಿಡುತ್ತೆ. ಅವ್ರಿಗೆ ನಿಜವಾದ ಯೋಗದ ಪ್ರಯೋಜನ ಸಿಕ್ಕಲ್ಲ. ಅದಕ್ಕೆ ಯೋಗ ಗುರುಗಳು ಮತ್ತು ಯೋಗ ಕಲಿತಕ್ಕಂತ ಸಾಧಕರು ಇವರಿಬ್ರು ಗಮನಿಸಬೇಕಾದ್ದು ಅಂದ್ರೆ, ಮೊದಲು ದೈಹಿಕ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳನ್ನ ಕುರಿತಾಗಿ ಚರ್ಚೆ ಮಾಡಿಕೊಂಡು ಇಬ್ರು ಅವರಿಗೆ ಯಾವುದು ಸೂಕ್ತವಾದ ಮಾರ್ಗ ಇದೆ, ಸೂಕ್ತವಾದ ಕ್ರಮ ಇದೆ, ಅದನ್ನ ಹೇಳ್ಕೊಡ್ಬೇಕು. ಈಗ ಉದಾಹರಣೆಗೆ ಶೌಚದಲ್ಲಿ ನಾನು 6 ರೀತಿಯ ಶುಚಿತ್ವವನ್ನು ಹೇಳಿದ್ದೆ.
ನೇತಿ, ದೌತಿ, ನವಲಿ, ಕಪಾಲಭಾತಿ ಇದೆಲ್ಲ ಮಾಡ್ಲಾರ್ದೇನೆ ನೀವು ಆಸನ ಮಾಡಕ್ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಆದ್ರಿಂದ ಆಸನ ಮಾಡೋದಕ್ಕೆ ಪೂರ್ವ ಸಿದ್ಧತೆಯಾಗಿ ನಾವು ಕೆಲವು ಕ್ರಮಗಳನ್ನ ಮಾಡಲೇಬೇಕು. ಆಮೇಲೆ ಆಸನವನ್ನ ಪ್ರಾಕ್ಟೀಸ್ ಮಾಡಿ. ಆಸನದ ಉದ್ದೇಶ ದೇಹವನ್ನ ಗಟ್ಟಿಗೊಳಿಸಿಕೊಳ್ಳೋದು, ಜೊತೆಗೆ ದೇಹವನ್ನ ಸಾಧ್ಯವಾದಷ್ಟು ಮಟ್ಟಿಗೆ ನಿಶ್ಚಲಗೊಳಿಸಿಕೊಳ್ಳೋದು. ಒಂದೇ ಕಡೆ ಕೂತ್ಕೋಬೇಕು. ಧ್ಯಾನ ಮಾಡೋದಕ್ಕೆ ಒಂದ್ ಕಡೆ ಕೂತ್ಕೋಬೇಕು. ಅದಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ಆಸನಗಳು. ಈ ಆಸನಗಳನ್ನ ಮನುಷ್ಯ ಹೇಗೆ ಕಲ್ತ್ಕೊಂಡ, ಅದೊಂದು ರೋಚಕ ಕಥೆ. ನೀವು ಆಸನ ಬಗ್ಗೆ ಯೋಚನೆ ಮಾಡಿದ್ರೆ ಮನುಷ್ಯನಿಂದ ಕಂಡಿಡ್ಕೊಂಡಿಲ್ಲ, ಇದನ್ನ ಪ್ರಾಣಿಗಳಿಂದ ಕಂಡಿಡ್ಕೊಂಡ. ನೋಡಿ, ನೀವು ಬೇಕಾದ್ರೆ ವೃಕ್ಷಾಸನ, ವೃಕ್ಷದ ರೀತಿಯಲ್ಲಿ ನಿಶ್ಚಲವಾಗಿ ನಿಲ್ಲೋದು, ಕೈ ಮೇಲಕ್ ಮಾಡಿ ದೃಢವಾಗಿ ನಿಲ್ಲೋದು ಇದೆಯಲ್ಲ, ವೃಕ್ಷದ ತರ ನಿಲ್ಲೋದು ವೃಕ್ಷಾಸನ, ಹೌದಲ್ವಾ? ಆಮೇಲೆ ನಮ್ಮ ಋಷಿಗಳು ಚಿಂತನೆ ಮಾಡಿದ್ರು, ಬೇರೆ ಪ್ರಾಣಿಗಳ ಆರೋಗ್ಯ ಮನುಷ್ಯನ ಆರೋಗ್ಯಕ್ಕಿಂತ ಚೆನ್ನಾಗಿತ್ತು. ಅವು ಶಕ್ತಿಶಾಲಿಯಾಗಿದ್ವು, ದೃಢವಾಗಿದ್ವು. ಆದ್ರೆ ಅವಕ್ ಮನಸ್ಸು ವಿಕಾಸ ಆಗಿಲ್ಲ ಅಷ್ಟೇ. ಆದ್ರಿಂದ ಬೇರೆ ಪ್ರಾಣಿಗಳು ಇಷ್ಟು ಆರೋಗ್ಯವಾಗಿರೋದಕ್ಕೆ ಕಾರಣ ಏನು, ಇಷ್ಟು ಚಟುವಟಿಕೆಯಿಂದ ಇರೋದಕ್ಕೆ ಕಾರಣ ಏನು ಅಂತ ವಿಚಾರ ಮಾಡ್ದ. ಅವು ಹೇಗೆ ವಿಶ್ರಾಂತಿ ಮಾಡ್ತವೆ? ಈಗ ಶಶಾಂಕಾಸನ ಅಂತ ಇದೆ, ಕೇಳಿರ್ಬೇಕು ನೀವು. ಶಶಾಂಕಾಸನ, ಶಶಾಂಕ ಅಂದ್ರೆ ಮೊಲ. ಮೊಲ ಹೇಗ್ ಮಲಗುತ್ತೆ? ಕಾಲ್ ಚಾಚಿ ಹಿಂಗ್ ಮುಖ ಕೆಳಗಡೆ ಹಾಕೊಂಡು ಕೂತ್ಕೊಳ್ಳುತ್ತೆ. ಅದು ಹಿಂದ್ಗಡೆ ಕಾಲ್ ಮೇಲೆ, ಅದನ್ನ ಶಶಾಂಕಾಸನ ಅಂತ ಮಾಡಿದ. ಅದು ವಿಶ್ರಾಂತಿಗೆ ಒಳ್ಳೆ ಆಸನ. ಮತ್ಸ್ಯಾಸನ ಅಂತ, ಕೂರ್ಮಾಸನ, ಮಂಡೂಕಾಸನ. ಮನುಷ್ಯರಲ್ಲಿ ಕೆಲವು ಋಷಿಗಳ ಹೆಸರಲ್ಲಿ 1-2-3 ಆಸನಗಳಿರ್ಬೋದು. ಮತ್ತೆ ವೀರಭದ್ರಾಸನ, ಆಮೇಲಿಂದ ಹನುಮಾಸನ ಅಂತಾನೂ ಇದೆ. ಅಂದ್ರೆ ಇವರು ಯಾಕೆ ವಜ್ರಕಾಯವನ್ನು ಪಡ್ಕೊಂಡ್ರು, ಹೇಗ್ ಪಡ್ಕೊಂಡ್ರು ಅಂತ ವಿಚಾರ ಮಾಡಿ ಆ ಆಸನವನ್ನು ಕಂಡಿಡ್ಕೊಂಡ್ರು. ಆದ್ರೆ ಆಸನಗಳ ಗುರಿ ಮಾತ್ರ ದೈಹಿಕ ದೃಢತೆ ಮತ್ತು ಆರೋಗ್ಯಕರವಾದ ದೇಹವನ್ನು ಹೊಂದೋದು. ಕೊನೆಗೆ ಆಸನದ ಅಂತಿಮ ಸಿದ್ಧಿ ಏನಪ್ಪಾ ಅಂದ್ರೆ, ಧ್ಯಾನಕ್ಕೆ 3 ಗಂಟೆಗಳ ಕಾಲ ಒಂದೇ ಕಡೆ ಒಂದು ಆಸನದಲ್ಲಿ ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡಿದ್ರೆ ಅವನಿಗೆ ಆಸನ ಸಿದ್ಧಿ ಆಯ್ತು ಅಂತ ಹೇಳ್ತಾರೆ. ಆದ್ರಿಂದ ಆಸನಗಳನ್ನ ಅಭ್ಯಾಸ ಮಾಡುವಾಗ ಗುರಿ ಏನು ಅದನ್ನ ನಾವು ನಿರ್ಧರಿಸ್ಕೋಬೇಕು. ನಮ್ಮ ದೈಹಿಕ ಸಾಮರ್ಥ್ಯವನ್ನ ನಾವು ನಿರ್ಧರಿಸ್ಕೊಳ್ಬೇಕು. ಮತ್ತೆ ಕಡ್ಡಾಯವಾಗಿ ಗುರುಗಳು ಹೇಳದ ಹಾಗೇನೆ ನಾವು ಮಾಡ್ಬೇಕು. ಉಮೇದಿ ಬಂದ್ಬಿಟ್ಟು ಆಸನ ಮಾಡಕ್ ಹೋಗಿ ಆರೋಗ್ಯ ಕೆಡಿಸ್ಕೊಂಡವರು ಇದ್ದಾರೆ. ಮೊನ್ನೆ ಒಂದು ಊರಿಗೆ ಹೋಗಿದ್ದೆ, ಅಲ್ಲಿ ಒಬ್ಬರಿಗೆ ಮಂಡಿ ಚಿಪ್ಸ್ ಹರಿದ್ಬಿಟ್ಟಿದೆ. ಕಾರಣ ಏನು ಅಂದ್ರೆ ಉಷ್ಟ್ರಾಸನ ಹಾಕಕ್ ಹೋಗಿದ್ದಾರೆ. ಗುರುಗಳು ಹೇಳ್ತಾ ಇದ್ದಾರೆ ಬೇಡ ಬೇಡ ಅಂತ, ಇಲ್ಲ ನಂಗೆ ರೂಢಿ ಇದೆ ಅಂತ ಹಾಕಕ್ ಹೋಗ್ಬಿಟ್ಟು ಈಗ ಕಾಲು ಶಾಶ್ವತವಾಗಿ ಒಂದ್ ರೀತಿ ತೊಂದರೆಗೆ ಈಡಾಗ್ಬಿಟ್ಟಿದೆ. ಆದ್ರಿಂದ ಆ ವಿಷಯದಲ್ಲಿ ಬಹಳ ಎಚ್ಚರಿಕೆ ಇರ್ಬೇಕು. ಆಮೇಲೆ ಆಸನ ಸಿದ್ಧಿಯನ್ನೇ ನಾವು ಯೋಗ ಅಂತ ತಿಳ್ಕೊಂಡು ಅದರಿಂದ ಹಣ ಪಡೆಯೋದಕ್ಕೋ ಅಥವಾ ಪ್ರದರ್ಶನ ಮಾಡಕ್ಕೋ ಹೋಗ್ಬಾರ್ದು. ಅದು ಒಂದು ಸರ್ಕಸ್ ತರ ಆಗುತ್ತೆ ಹೊರತು ಅದು ನಿಜವಾದ ಯೋಗ ಆಗೋದಿಲ್ಲ. ಆದ್ರಿಂದ ಆಸನಗಳ ಗುರಿ ನಮ್ಮ ದೇಹವನ್ನ ಗಟ್ಟಿಗೊಳಿಸ್ಕೊಳ್ಳೋದು ಮತ್ತು ಆಸನವೇ ಯೋಗ ಅಲ್ಲ, ಅದನ್ನ ಸರಿಯಾಗಿ ತಿಳ್ಕೊಳ್ಳೋದು. ಜೊತೆಗೆ ಎಲ್ಲ ಆದ್ಮೇಲೆ ನಿಮ್ದು ಏನು ಪದ್ಧತಿ ಇರ್ತದೋ ಯೋಗ ಮಾಡೋದು, ಪದ್ಧತಿ ಮಾಡದ್ಮೇಲೆ ಒಂದು ಶವಾಸನ ಹಾಕ್ತಾರೆ ಕೆಲವರು, ಕೇಳಿರ್ಬೇಕು ನೀವು, ಶವಾಸನ ಅಂತ. ಅದಕ್ಕೆ ತುಂಬಾ ಜನರಿಗೆ ಇಷ್ಟವಾದ ಆಸನ ಯಾವ್ದಪ್ಪ ಅಂದ್ರೆ ಶವಾಸನ ಅಂತ ತಮಾಷೆ ಮಾಡ್ತಿರ್ತಾರೆ ಯೋಗ ಹೇಳುವಾಗ. ಯಾಕಂದ್ರೆ ಮಲಗಿಸ್ಬಿಡ್ತಾರೆ, ಹೆಣದ ತರ ಮಲ್ಕೊಂಡ್ಬಿಡೋದು. ಅದ್ರ ಅರ್ಥ ಏನು ಅಂದ್ರೆ ವಿಶ್ರಾಂತಿ ತನುವಿಗೆ ಅಷ್ಟೇ ಅಲ್ಲ, ಮನಸ್ಸಿಗೂ ಸಿಗ್ಲಿ ಅಂತ. ದೇಹ, ಮನಸ್ಸು, ಆಮೇಲೆ ನಮ್ಮ ಬುದ್ಧಿ, ಭಾವ ಯಾವುದನ್ನು ಅಲ್ಲಿ ಟೆನ್ಷನ್ಗೆ ಈಡು ಮಾಡಂಗಿಲ್ಲ, ಎಲ್ಲದೂ ಒಂದಾಗ್ಬಿಡುತ್ತೆ. ಆಮೇಲೆ ಪೂರ್ಣ ವಿಶ್ರಾಂತಿಯಲ್ಲಿ ಇರ್ಬೇಕು. ಅದು ಕೆಲವರು ನಿದ್ದೆಗೆ ಜಾರ್ಬಿಡುತ್ತೆ ಶವಾಸನ. ಆ ಶವಾಸನ ಆದ್ಮೇಲೂ ಕೂಡ ನಾನು ಹೇಳೋದು 15 ನಿಮಿಷ 20 ನಿಮಿಷ ಧ್ಯಾನಕ್ಕಾಗಿ ಮೀಸಲಾಗಿಟ್ಕೊಳ್ಳಿ. ಎಲ್ಲವನ್ನೂ ಬಿಟ್ಬಿಡಿ. ಒಂದು 15 ನಿಮಿಷ ಸ್ಥಿರವಾಗಿ ಸುಖವಾಗಿ ಕೂತ್ಕೊಳ್ಳಿ. ಹಿಂಸೆ ಪಟ್ಕೊಂಡಲ್ಲ, ಸುಖವಾಗಿ ಕೂತ್ಕೊಳ್ಳಿ. ಆವಾಗ ದೀರ್ಘ ಉಸಿರಾಟ ಮಾಡಿ ಧ್ಯಾನ. ಆ ಉಸಿರಾಟದ ಕ್ರಮನೇ ಮುಂದಿನ ಎಪಿಸೋಡ್ಗಳಲ್ಲಿ ನಾವು ತಿಳಿಸ್ಕೊಡ್ತೀವಿ, ಅದೆಲ್ಲ ಹೇಳ್ತೀವಿ. ಆದ್ರೆ ಮೊದಲು ಆಸನಗಳನ್ನ ರೂಢಿಸ್ಕೊಳ್ಳಿ. ಆಮೇಲೆ ನಿಮಗೆ ಎಷ್ಟು ಆಸನಗಳ ಅಗತ್ಯ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಮೊದಲು. ಅಂದ್ರೆ ಎಲ್ಲಾ ಆಸನಗಳನ್ನು ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ ದಿವಸ ಒಂದೊಂದ್ ತರ ಮಾಡೋದಕ್ಕೆ, ಈಗ ಕೆಲವು ಒಂದ್ ದಿವಸ ಕೂತ್ಕೊಂಡು ಮಾಡುವಂತ ಆಸನಗಳು, ಒಂದ್ ದಿವಸ ನಿಂತ್ಕೊಂಡು ಮಾಡುವಂತ ಆಸನಗಳು, ಒಂದ್ ದಿವಸ ಮಲಗಿ ಮಾಡುವಂತಹ ಆಸನಗಳು, ಈ ರೀತಿ ವಿಭಾಗ ಮಾಡಿಕೊಂಡು ನೀವು ಆಸನಗಳನ್ನ ಅಭ್ಯಾಸ ಮಾಡಬಹುದು. ಇನ್ನು ಎಲ್ಲರಿಗೂ ಸುಲಭವಾದ ಒಂದು ಆಸನದ ಬಗ್ಗೆ ಹೇಳಲೇಬೇಕು. ವಾಕಿಂಗ್ ಈಸ್ ದ ಕಿಂಗ್ ಆಫ್ ದಿ ಎಕ್ಸರ್ಸೈಸ್ ಅಂತ ಹೇಳಿ, ಅಂದ್ರೆ ವಾಯುವಿಹಾರ, ಸಂಚಾರ ಮಾಡ್ತಕ್ಕಂಥದ್ದು. ಅದು ಎಲ್ಲಾ ಆಸನಗಳ ರಾಜ ಅಂತ ಕರೀತಾರೆ. ಸತ್ಯ ಕೂಡ. ಕೆಲವರು ನಾವು ಗಮನಿಸ್ತೀವಿ, ಈಗ 1 ಗಂಟೆ ಯೋಗ ಮಾಡಬೇಕು ಅಂತ ಅವರು ಟೈಮ್ ಟೇಬಲ್ ಹಾಕೊಂಡು ಯೋಗಾಸನ ಶುರು ಮಾಡಿದ್ರಂದ್ರೆ ಒಂದು ಅರ್ಧ ಗಂಟೆ ಒಳಗೆ ಅವರಿಗೆ ಸುಸ್ತಾಗೋಗ್ಬಿಡುತ್ತೆ. ಅದು ಒಬ್ಬರೇ ಇದ್ಬಿಟ್ರಂತೂ ಯೋಗಾಸನಗಳನ್ನ ಮಾಡೋದು ಇನ್ನೂ ಕಷ್ಟ. ಸಾಮೂಹಿಕವಾಗಿರ್ಬೇಕು. ಒಬ್ರು ಯಾರಾದ್ರೂ ಟೀಚರ್ ಇದ್ರೆ ಇನ್ನೂ ಒಳ್ಳೇದು. ಎಲ್ರು ಮಾಡ್ತಿರ್ಬೇಕಾದ್ರೆ ನಾವು ಮಾಡ್ಬಿಡ್ತೀವಿ. ಆದ್ರೆ ಒಂದು ವಾಕಿಂಗ್ ಪ್ಲಸ್ ಪಾಯಿಂಟ್ ಏನಂದ್ರೆ, ಈಗ ನಾವು ಒಬ್ರೇ ಮಾಡ್ತೀವಿ ಅಥವಾ ಇಬ್ರು ಮಾಡ್ತೀವಿ. ಆಮೇಲೆ ವಾಕಿಂಗ್ ಹೆಚ್ಚು ಖರ್ಚಿರಲ್ಲ. ಈಗ ನೀವು ಆಸನ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಜಾಗ ಬೇಕು ಮೊದಲು. ಆಮೇಲೆ ಸುತ್ತಮುತ್ತ ಸ್ವಚ್ಛ ಇರ್ಬೇಕು. ಒಂದು ಮ್ಯಾಟ್ ಅಂತೂ ಇರ್ಲೇಬೇಕು. ವಾಕಿಂಗಿಗೆ ನೀವು ಇದು ಯಾವುದೇ ಇಲ್ದೇನು ಪ್ರಾರಂಭ ಮಾಡಬಹುದು. ಅದಕ್ಕೂ ವಾಕಿಂಗ್ ಮಾಡೋಕ್ಕೂ ಕೆಲವರು ಕಾಸ್ಟ್ಲಿ ಬೂಟ್ಸ್ ಎಲ್ಲ ತರೋದು,
ಆಮೇಲೆ ಸಿದ್ಧತೆ ಮಾಡ್ಕೊಳ್ತಾರೆ, ಅದು ಶುರುನೇ ಮಾಡಲ್ಲ. ಕೆಲವರದ್ದು ದೋಷ ಇರ್ತದದು, ಹಾಗೆ ಮಾಡಬಾರ್ದು. ಅದೇನು ಸಿದ್ಧತೆ ಅಗತ್ಯ ಇಲ್ಲ. ನಿಮ್ಗೆ ಯಾವ್ದು ರೂಢಿ ಪಾದರಕ್ಷೆ ಇದೆಯೋ ಅದನ್ನೇ ಹಾಕೊಳ್ಳಿ. ಆಮೇಲಿಂದ ಸಡಿಲವಾದ ಬಟ್ಟೆಗಳನ್ನು ಧರಿಸ್ಕೊಳ್ಳಿ. ಆಮೇಲೆ ನಮ್ ತಾಯಂದ್ರಿಗೆ ನಾನು ಹೇಳೋದು, ಆಭರಣಗಳನ್ನ ಹಾಕೋಬೇಡಿ, ದುಡ್ಡು ಇಟ್ಕೋಬೇಡಿ ಜೊತೆಗೆ. ಗೊತ್ತಾಯ್ತಲ್ವಾ? ದೊಡ್ಡ ದೊಡ್ಡ ಕಾಸ್ಟ್ಲಿ ಆಭರಣಗಳು. ಆಮೇಲೆ ಇನ್ ಕೆಲವರು ಮೊಬೈಲ್ ಇಟ್ಕೊಂಡು ವಾಕಿಂಗ್ ಹೋಗ್ತಿದ್ದಾರೆ, ಎಲ್ಲ ಸ್ಟೆಪ್ಸ್ ಎಣಿಸುತ್ತೆ, ಮತ್ತೊಂದು ಅದು ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಕೈಯಲ್ಲೊಂದು ವಾಚ್ ಇರ್ಲಿ, ಯಾಕಂದ್ರೆ ಸಮಯ ನೋಡ್ಕೊಳ್ಬೇಕಾಗತ್ತೆ. ಅದರಿಂದ ಕೈಯಲ್ಲೊಂದು ವಾಚ್, ಅದನ್ನ ಯಾರು ನಿಮ್ಮನ್ನೇ ಅಪಹರಿಸಕ್ ಬರಲ್ಲ ಅಂತ ಅನ್ಕೊಂತೀನಿ. ಪಾದರಕ್ಷೆ ರೂಢಿ ಇದ್ದದ್ದೇ ಹಾಕೊಳ್ಳಿ. ನೀವು ಹೊಸ ತಂದಿದಿ ಅಂತ ಹೇಳ್ಬಿಟ್ಟು ಒಂದೇ ದಿವಸ ಜಾಸ್ತಿ ವಾಕ್ ಮಾಡ್ಬಿಟ್ರೆ ಮರುದಿವಸ ನೀವು ವಾಕ್ ಮಾಡಲ್ಲ, ಗುಳೆ ಆಗ್ಬಿಡುತ್ತೆ. ಆದ್ರಿಂದ ಹೊಸ ಇದ್ರೆ ಹೊಂದಿಸ್ಕೊಳ್ಳಿ, ವಾಕಿಂಗ್ ಮಾಡಕ್ ಶುರು ಮಾಡಿ. ಆಮೇಲೆ 2 ಹೋಗ್ರಿ 3 ಜನ ಹೋಗ್ರಿ, ಹೋಗೋದು ಒಳ್ಳೇದು. ಆದ್ರೆ ವಾಕಿಂಗ್ ಅಷ್ಟೇ ಮಾಡಿ, ಮಾತಾಡಬೇಡಿ. ಅದು ಮಾತಾಡ್ಬೇಕು ಅಂತ ಅನ್ಸುತ್ತೆ, ಒಂದೇ ದಿವಸಕ್ಕೆ 2 ದಿವಸಕ್ಕೆ 3 ದಿವಸಕ್ಕೆ ಬಿಡಕ್ ಆಗಲ್ಲ. ನಾನು ನೋಡಿದೀನಿ, ನಾನು ಸ್ವತಃ ವಾಕಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ. ಆದ್ರೆ ಮಾತಾಡನ್ನ ಕಡಿಮೆ ಮಾಡ್ಕೊಂತ ಬನ್ನಿ. ನೀವು 4 ಜನ ಇದ್ರೆ ಒಬ್ರು ಜ್ಞಾಪಿಸ್ತಾ ಇರಿ, ಇಲ್ಲಪ್ಪ ನಾವು ವಾಕಿಂಗ್ ಹೋಗೋಣ, ಮಾತಾಡಬಾರ್ದು ಅಂತೇಳಿ. ಮತ್ತೆ ಶುರು ಮಾಡ್ತೀರಿ, ಒಂದ್ 10-15 ನಿಮಿಷ ಬಿಟ್ಟು ಕೂಡಲೇ ಮತ್ತೆ ಶುರು ಮಾಡ್ತೀರಾ. ಆದ್ರೆ ಮತ್ತೆ ಮಾತು ನಿಲ್ಲಿಸಿ ಮಾತಾಡೋದು ಬೇಡ. ಆಮೇಲೆ ಅಗತ್ಯ ಇದ್ದಷ್ಟು ಮಾತ್ರ ಮಾತಾಡಿ. ಕಡಿಮೆ ಮಾತಾಡುವಾಗ್ಲೂ ಕೂಡ ಏನಾದ್ರೂ ನಿಮಗೆ ಸಲಹೆಗಳಿದ್ರೆ ಅಥವಾ ನಿಮ್ಮ ಮನೆತನದ ವಿಚಾರಗಳಿದ್ರೆ ಮಾತಾಡಿ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಯುದ್ಧಗಳು, ರಾಜಕಾರಣ, ಆಮೇಲಿಂದ ಬೇಡವಾದದ್ದು, ಇದ್ರ ಬಗ್ಗೆನೇ ಹರಟೆ ಹೊಡಿತಾ ಅಥವಾ ತಮ್ಮ ಕೈಲಿ ಏನ್ ಆಗಲ್ವೋ ಅದನ್ನೇ ಮಾತಾಡ್ತಾ ಸಮಯ ಹಾಳು ಮಾಡ್ತಾರೆ ಮತ್ತು ಶಕ್ತಿ ಹಾಳು ಮಾಡ್ತೀರಾ. ಯಾಕೆಂದ್ರೆ ನೀವು ಮಾತಾಡ್ಬೇಕು ಅಂದ್ರೆ ಬಾಯಿ ಓಪನ್ ಮಾಡ್ಬೇಕು. ಬಾಯಿ ಓಪನ್ ಮಾಡಿದ್ರಿಂದ್ರೆ ಉಸಿರಾಟ ಚೆನ್ನಾಗಲ್ಲ. ಆದ್ರಿಂದ ಮೂಗಲ್ಲೇ ಉಸಿರಾಡ್ಬೇಕು. ಮೂಗಲ್ ಉಸಿರಾಡ್ತಾ ಆಡ್ತಾ ಅದು ದೀರ್ಘವಾಗಿ ಉಸಿರು ಬಿಡೋದು, ಉಸಿರು ತಗೊಳ್ಳೋದು ಮಾಡ್ತಾ ಹಿತಕರವಾಗಿ ಉಸಿರಾಡ್ತಾ ಇರಿ. ಜೊತೆಗೆ ಮೌನವಾಗಿ ವಾಕಿಂಗ್ ಮಾಡಿ. ಇನ್ನು ಬ್ರಿಸ್ಕ್ ವಾಕ್ ಅನ್ನೋದೊಂದಿದೆ. ತುಂಬಾ ಶ್ರಮ ಪಟ್ಟು ವಾಕ್ ಮಾಡಬೇಡಿ, ಹಿತವಾಗಿ ಮಿತವಾಗಿ ಸಂತೋಷಕರವಾಗಿ ವಾಕಿಂಗ್ ಅನ್ನ ರೂಢಿಸ್ಕೊಳ್ಳಿ. ಅದು ನಿಮಗೆ ಆರೋಗ್ಯವನ್ನು ಕೊಡುತ್ತೆ, ಆನಂದವನ್ನು ಕೊಡುತ್ತೆ. ಇಷ್ಟು ನಮ್ಮ ಶ್ರೋತೃಗಳಿಗೆ ಆಸನದ ಬಗ್ಗೆ ತಿಳಿಸಿದಂತಹ ವಿಷಯ ಆಗಿದೆ. ಕೇಳಿದ್ರಲ್ಲ ಕೇಳುಗರೆ, ಆರೋಗ್ಯವಂತ ದೇಹ ಇರಬೇಕಾದ್ರೆ ಆರೋಗ್ಯವಂತ ಮನಸ್ಸು ಕೂಡ ಇರಬೇಕು. ಆಸನಗಳನ್ನ ಮಾಡಬೇಕಾದ್ರೆ ಗುರುಗಳ ಮಾರ್ಗದರ್ಶನನೂ ಅತಿ ಮುಖ್ಯ. ಜೊತೆಗೆ ವಾಯುವಿಹಾರ ಅಂತೂ ತುಂಬಾನೇ ಮುಖ್ಯ ಅಂತ ಇಷ್ಟೊತ್ತು ವಿಸ್ತಾರವಾಗಿ ಸ್ವಾಮೀಜಿಯವರು ತಿಳಿಸಿದ್ರು. ಇವತ್ತು ನಾವು 66ನೇ ಸಂಚಿಕೆಯಲ್ಲಿ ಕೇಳಲಾದ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಬಹುಮಾನವನ್ನ ಯಾರು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ನೋಡೋ ಸಮಯ ಈಗ ಇವತ್ತಿನ ಸಂಚಿಕೆಯ ಪ್ರಶ್ನೆ. ಈ ವಾರದ ಪ್ರಶ್ನೆ: ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ಬಳಸುವ 3 ಆಸನಗಳ ಹೆಸರುಗಳನ್ನು ಬರೆದು ಕಳಿಸಿರಿ. ಪ್ರಶ್ನೆ ಇನ್ನೊಮ್ಮೆ: ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ಬಳಸುವ 3 ಆಸನಗಳ ಹೆಸರುಗಳನ್ನು ಬರೆದು ಕಳಿಸಿರಿ. ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ಕೇಳುಗರೆ, 66ನೇ ಸಂಚಿಕೆಯ ಪ್ರಶ್ನೆ: ಆತ್ಮಾವಲೋಕನ ಮಾಡಿಕೊಂಡ ನಿಮ್ಮ ಸ್ವಾನುಭವವನ್ನು ಬರೆದು ಕಳಿಸಿರಿ. ಉತ್ತರ: ಪ್ರತಿಯೊಬ್ಬರು ತಮ್ಮನ್ನು ತಾವು ವಿಮರ್ಶೆಗೆ ಒಡ್ಡಿಕೊಳ್ಳುವುದೇ ಆತ್ಮಾವಲೋಕನ. ಯಾವುದೇ ಮೆಚ್ಚುಗೆ ಇಲ್ಲದೆ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು, ದಿನಚರಿಯಲ್ಲಿ ಬರೆದಿಟ್ಟುಕೊಳ್ಳುವುದು, ತಪ್ಪುಗಳು ಕಂಡುಬಂದಲ್ಲಿ ತಿದ್ದಿಕೊಳ್ಳುವುದು ಆತ್ಮಾವಲೋಕನವೆನಿಸುತ್ತದೆ. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು: ಪ್ರಥಮ ಅದೃಷ್ಟಶಾಲಿಗಳು ಶ್ರೀಮತಿ ಸುವರ್ಣ ಕೊಣ್ಣೂರು, ಬಸ್ ನಿಲ್ದಾಣದ ಹತ್ತಿರ, ಬನಹಟ್ಟಿ. ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಶ್ರೀಮತಿ ಗೌರಮ್ಮ ಸಾರಾಪುರೆ, ಗೃಹಿಣಿ, ಧಾರವಾಡ. ತೃತೀಯ ಅದೃಷ್ಟಶಾಲಿ ವಿಜೇತರು ಶ್ರೀಮತಿ ಮಹಾದೇವಿ ಸಿದ್ದಲಿಂಗಪ್ಪ ನೇಗಿನಹಾಳ್, ಹಳಿಯಾಳ. ವಿಜೇತರಿಗೆ ಅಭಿನಂದನೆಗಳು. ಕೇಳುಗರೆ, 67ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ ರವಿ ಮೆಳವಂಕಿ, ನಿವೃತ್ತ ವ್ಯವಸ್ಥಾಪಕರು, ಕೆನರಾ ಬ್ಯಾಂಕ್, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.
ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟ್ಯಾನ್ಸಿಲಿಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ. 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು.